ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ನಮಗೆ ಅಷ್ಟು ಚೆನ್ನಾಗಿದೆ. ವಿಲೇಜಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಇದಕ್ಕೆ 2 ಕಡೆ ದಾರಿ ಇದೆ ಸ್ನೇಹಿತರೆ. ಒಂದು ವಿಲೇಜಿಂದಲೂ 2 ವಿಲೇಜ್ಗಳಿಂದಲೂ ಇದಕ್ಕೆ ನಾವು ಬರ್ಬೋದು. ರೋಡ್ ಬಿಡ್ತು ನಿಮಗೆ ತುಂಬ ಲೆಂತ್ ಇದೆ. ಆಮೇಲೆ ರೋಡ್ಗೆ ತುಂಬ ಲೆಂತ್ ಇದೆ. ಒಂದು ಗುಡ್ಡದ ಹತ್ರ ಕೆಳಗಡೆಗಿದೆ. ಆ ಕಡೆ ಗುಡ್ಡ, ಈ ಕಡೆ ಲ್ಯಾಂಡ್, ಈ ಥರ ಇದೆ. ಈ ಲೊಕೇಶನ್ ನೋಡೋಕ್ಕೆ ಅಂತ ತುಂಬ ಚೆನ್ನಾಗಿದೆ. ಸಾಮಾನ್ಯ ಗುಡ್ಡ ಬೆಟ್ಟಗಳು ಅಂದಾಗ ಕಾಮನಾಗಿ ಜನಗಳು ಬರೋದು ಒಂದೇ, ಫಾರೆಸ್ಟ್ ಏನೋ ಇಲ್ಲ ಪ್ರಾಣಿಗಳಿದೆಯೇನೋ ಅಂತ. ಇಲ್ಲಿ ಯಾವುದೇ ಆನಿಮಲ್ಸ್ ಇಲ್ಲ. ಯಾಕೆಂದರೆ ಈ ಗುಡ್ಡದ ಸುತ್ತ ನೀವು ಎಲ್ಲೇ ಹೋದ್ರೂ ವಿಲೇಜ್ಗಳ ಅಟ್ಯಾಚ್ಮೆಂಟೇ ಇರೋವು, ಹಳ್ಳಿಗಳೇ ಇರೋದು ಸ್ನೇಹಿತರೆ. ಹಳ್ಳಿಯಿಂದ ನಿಮಗೆ ಈ ಲ್ಯಾಂಡ್ಗಳಲ್ಲಿ ನಿಮಗೆ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಡಿಸ್ಟೆನ್ಸ್ಲಿ ಕಂಡು ಬರುತ್ತೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 150 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಇವತ್ತು ಪ್ರತಿಯೊಬ್ಬರು ರೇಟ್ಗಳನ್ನ ಬಾಯಿ ಬಂದಂಗೆ ಹೇಳ್ತಾರೆ. ಅದರಲ್ಲಿ ಇವರು 17.5 ಲಕ್ಷ ಪರ್ ಎಕರ್. ಇವರು ಮಳೆಗಾಲದಲ್ಲಿ ಬೆಳೆ ಬೆಳೀತಾ ಇದ್ರಂತೆ. ನೋಡಿದ್ರೆ ಗೊತ್ತಾಗುತ್ತೆ ವ್ಯವಸಾಯ ಮಾಡ್ತಿದ್ದಂಥ ಭೂಮಿ ಇವೆಲ್ಲ. ತುಂಬ ಚೆನ್ನಾಗಿದೆ. ಒಳ್ಳೆ ಲೊಕೇಶನು, ಒಳ್ಳೆ ಗಾಳಿ ವಾತಾವರಣ, ಒಳ್ಳೆ ಭೂಮಿ, ಅದರಲ್ಲಿ 2 ಮಾತಿಲ್ಲ. ಆಮೇಲೆ ಅಲ್ಲಲ್ಲಿ ತೋಟಗಳು ಮಾಡ್ಕೊಂಡು, ಮನೆಗಳು ಮಾಡ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ನಾವಿಲ್ಲಿ ಯಾರದೇ ಭೂಮಿ ಮೇಲೆ ಹೋಗುವಂತಿಲ್ಲ. ಗೌರ್ಮೆಂಟ್ ಮ್ಯಾಪ್ ರೋಡು ಎಲ್ಲ ಕ್ಲಿಯರಾಗಿದೆ. ತಾವು ಬಂದರೆ ಗೊತ್ತಾಗುತ್ತೆ. ನಾವು ಬರೋ ದಾರಿಲಿ ನೋಡಿ, ಅಲ್ಲಲ್ಲಿ ಮನೆಗಳು ಕಾಣ್ತವೆ, ಅಲ್ಲಲ್ಲಿ ತೋಟಗಳು ಕೂಡ ಕಾಣ್ತವೆ. ಬರೋ ದಾರಿಲಿ ಸೈಡ್ಲಿ ಗಿಡಗಳು ಬೆಳ್ಕೊಂಡಿರೋದ್ರಿಂದ ಕಾರು ಸ್ವಲ್ಪ ಟಚ್ ಆಗುತ್ತೆ. ನಾನಿಲ್ಲ ಅಂತಾರಲ್ಲ, ಇನ್ನೊಂದು ಕಡೆಯಿಂದಲೂ ಬರ್ಬೋದು. ಆ ಕಡೆಯಿಂದ ಕಾರ್ ಟಚ್ ಏನೂ ಆಗೋಲ್ಲ. ಆರಾಮಾಗಿ ಲ್ಯಾಂಡ್ ಹತ್ರ ನಾವು ಬರಬಹುದು. ರೋಡ್ ವಿಡ್ತ್ಗೆ ತುಂಬ ಲೆಂತ್ ಇರೋದ್ರಿಂದ ನಾವು ಇದನ್ನು ಕೆಲವರು ಬಜೆಟ್ ಕಡಿಮೆ ಇದೆ ಅನ್ನೋರು ಇದನ್ನು 2 ಭಾಗ ಮಾಡ್ಕೋಬೋದು. ಇಬ್ಬರು ತಗೋತೀವಿ ಅನ್ನೋರಿಗೆ. ಯಾಕೆಂದರೆ 17 ಲಕ್ಷ ಅವ್ರು ಹೇಳಿದ್ದಾರೆ ಸ್ನೇಹಿತರೆ. ನೇರಾಗಿ ಕೂತ್ಕೊಂಡಾಗಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದರಿಂದ ಈ ಲ್ಯಾಂಡನ್ನ ಇಬ್ಬರು ಭಾಗ ಮಾಡ್ಕೋಬೋದು. ನಾವು ಕಡಿಮೆ ರೇಟಿಗೆ ಸಿಗೋದೇ ಹೆಚ್ಚು. ಅದ್ರ ಮಧ್ಯೆ ಲ್ಯಾಂಡ್ ಹಂಗಿದೆ ಅನ್ನೋದಕ್ಕಿಂತ ನಾವು ಆರಾಮಾಗಿ ತೊಗೊಂಡಿದ್ದನ್ನು ಡೆವಲಪ್ಮೆಂಟ್ ಮಾಡಬೇಕು. ಯಾಕೆಂದರೆ ಗುಡ್ಡದ ಹತ್ತಿರ ನೋಡಿ, ಈ ಥರ ಗುಡ್ಡದ ಹತ್ತಿರ ನಿಮಗೆ ಲೊಕೇಶನ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇದ್ದಾಗ ನಾವು ಈ ಲ್ಯಾಂಡನ್ನ ಡೆವಲಪ್ಮೆಂಟ್ ಮಾಡಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಒಳ್ಳೆ ತೋಟ ನಿರ್ಮಾಣ ಮಾಡಿದ್ರೆ ನೋಡಲಿಕ್ಕೆ ತುಂಬ ಅದ್ಭುತವಾಗಿರುತ್ತೆ. 2 ಕಣ್ಣು ಸಾಲಲ್ಲ. ಯಾವಾಗಲೂ ಅಷ್ಟೇ, ಪ್ರಕೃತಿನ ಎಷ್ಟು ನಾವು ಅಚ್ಚುಕಟ್ಟಾಗಿ ಡೆವಲಪ್ಮೆಂಟ್ ಮಾಡ್ತೀವೋ ಭಗವಂತ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಹಚ್ಚು ಹಸಿರಾಗಿದ್ದಾಗ ಅದನ್ನು ನೋಡೋದಂತ ಒಂದು ತುಂಬ ಆನಂದನೇ ಸರಿ. ಅದಕ್ಕೆ ಕೊನೆಯೇ ಇಲ್ಲ ಸ್ನೇಹಿತರೆ. ನಾವು ಈ ಲ್ಯಾಂಡ್ಗಳನ್ನ ಕೊಂಡ್ಕೊಂಡು ನಾವು ಇದನ್ನು ಒಂದು ತೋಟ ಮಾಡಿದ್ರೆ, ಅಂದರೆ ಅಡಿಕೆ, ತೆಂಗು, ಮಾವು, ನೇರಳೆ ಪ್ರತಿಯೊಂದು ಅಷ್ಟೇ ಮಿಕ್ಸ್, ಅಂದರೆ ನಾನಾ ರೀತಿಯ ಬಗೆ ಗಿಡಗಳನ್ನ ಹಾಕಿ ಸಾವಯವ ಕೃಷಿ ಮಾಡಿಕೊಂಡು ನೋಡಿ, ನಾವು ಪ್ರಕೃತಿಗೊಂದು ಕೊಡುಗೆ ಕೊಟ್ಟಂಗಾಗುತ್ತೆ. ಯಾಕೆಂದರೆ ನಾವು ಗಿಡ ಹಾಕ್ತೀವಿ, ಆ ಗಿಡದಿಂದ ಪ್ರಕೃತಿ ಕೂಡ ಸ್ವಲ್ಪ ಹೆಚ್ಚು ಇದಾಗಿ ಮಳೆ ಬೆಳೆಗೂ ಒಂದು ಅವಕಾಶ. ಯಾಕೆಂದರೆ ನಾವು ಆವಾಗಿಂದ ತಿಳ್ಕೊಳ್ಳೋದು ಇದೆ, ಹೆಚ್ಚು ಗಿಡ ಮರಗಳಿದೆಷ್ಟು ಮಳೆ ಅಚ್ಚುಕಟ್ಟಾಗಿ ಬರ್ತದೆ ಅಂತ. ಇನ್ನೊಂದೇನು ಅಂತಂದರೆ, ನಮ್ಮಿಂದ 10 ಜನಗಳಿಗೆ ಕೂಲಿ ಕೆಲಸ ಕೊಟ್ಟಂಗೂ ಆಗುತ್ತೆ. ನೋಡಿ ಭಗವಂತ ಸೃಷ್ಟಿ ಹೆಂಗಿದೆ, ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಯಾವ ಥರ ಇಟ್ಟಿದ್ದಾನೆ ಅಂತ. ನಾವು ಒಂದನ್ನು ಮಾಡಿದ್ರೆ ಅದಕ್ಕೆ ಲೇಬರ್ಗಳು ಕೂಡ ಇರುತ್ತೆ. ಇಲ್ಲಿ ಲೇಬರ್ಗಳಿಗೆ ಇವತ್ತಿನ ಸ್ನೇಹಿತರೆ ಹೇಳೋದಲ್ಲ, ಲೇಬರ್ಗಳಿಗಂತೂ ಯೋಚನೆ ಇಲ್ಲ. ನಾವು ತೋಟ ಮಾಡೋದು ಸರಿ, ಇಲ್ಲ ಬೆಳೆ ಬೆಳಿತೀವಿ ಅಂದರೂ ಸರಿಯೇ. ಎಲ್ಲ ರೀತಿಯಲ್ಲೂ ಅನುಕೂಲವಾಗಿದೆ.
ನಾವು ಪ್ರತಿಯೊಂದು ಏನೇ ಕೆಲಸ ಮಾಡಿದ್ರೆ ನಾವು ಇವತ್ತಿನ ದಿನದ ಮಟ್ಟಕ್ಕಲ್ಲ ತಗೊಂಡ್ವಿ, ಡೆವಲಪ್ಮೆಂಟ್ ಮಾಡಿದ್ವಿ ಹಂಗಲ್ಲ. ತಗೊಂಡು ಅದರಲ್ಲಿ ಬೆಳೆದು ನಾವು ಸಹ ಉಪಯೋಗಿಸ್ಕೊಂಡು ಇನ್ನೊಬ್ರಿಗೂ ಕೂಡ ಹಣ್ಣು ಮಾರಾಟ ಮಾಡೋದಾಗಲಿ. ಯಾಕೆಂದರೆ ಒಂದೇ ಹಣ್ಣು ಯಾರು ತಿನ್ನೋಕ್ಕಾಗಲ್ಲ, ನಾವು ಬಾಕಿಯವ್ರಿಗೆ ಕೊಡಬೇಕಾಗುತ್ತೆ. ತುಂಬ ಚೆನ್ನಾಗಿದೆ. ಒಬ್ಬೊಬ್ಬರು ಕೊಟ್ಕೊಂಡು ಮುಂದಕ್ಕೆ ಹೋದರೆ ನೋಡಿ, ಪ್ರಕೃತಿ ನಮಗೇನು ಕೊಡುತ್ತೆ, ನಾವು ಇನ್ನೊಬ್ರಿಗೆ ಕೊಟ್ಟಾಗ ಎಷ್ಟು ಆನಂದ ಆಗುತ್ತೆ. ಶ್ರಮ ಪಟ್ಟಿರ್ತೀವಿ, ಖರ್ಚು ಮಾಡಿರ್ತೀವಿ, ಆದರೂ ಭಗವಂತನ ಸೃಷ್ಟಿಯಲ್ಲಿ ನಮಗೆ ಬೇಕಾಗಿರುವ ಹಣ್ಣಿನ ಗಿಡಗಳು ಇನ್ನೊಂದಷ್ಟು ಹಾಕಿ ಬೆಳೆದಾಗ ಅದು ನೋಡೋಕ್ಕೆ ಕಣ್ಣು ಸಲಲ್ಲ ಸ್ನೇಹಿತರೆ. ಇವತ್ತಿನ ದಿವಸದಲ್ಲಿ ಎಲ್ಲರಿಗೂ ಸುಮಾರು ನಾನಾ ರೀತಿಯ ಕಾಯಿಲೆಗಳು ಕಂಡುಬರ್ತಾ ಇದ್ದಾವೆ. ಇದರಿಂದ ನಾವು ಸಾವಯವ ಕೃಷಿ ಮಾಡಿದ್ರೆ ಪ್ರತಿಯೊಬ್ಬರ ಆರೋಗ್ಯ ಸುಧಾರಿಸುತ್ತೆ ಅನ್ನೋದು ನಮ್ಮ ಅನಿಸಿಕೆ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ. ನಿಮ್ಮಿಂದ ನಮಗೂ ಒಂದು ದೊಡ್ಡ ಸಹಾಯ ಆಗುತ್ತೆ ಸ್ನೇಹಿತರೆ. ಶೇರ್ ಮಾಡೋದ್ರಿಂದ ಜನಗಳಿಗೆ ತಲುಪುತ್ತೆ. ನಮಸ್ಕಾರ, ಧನ್ಯವಾದಗಳು.